ನಾನು 3.5 ವರ್ಷ ನಾನೇ ಮುಖ್ಯಮಂತ್ರಿಗಳಾಗಿ ಇರ್ತೇನೆ. ಸ್ವಾಮಿ, ನೀವು ಮಾಡ್ತಾ ಇರೋ ತಪ್ಪುಗಳು ತಲುಪ್ತಾ ಇದೆಯಾ? ನಿಮ್ಮ ಅಧಿಕಾರಿಗಳು ಎಲ್ಲಾರ್ಗು ಕೊಡ್ತಾ ಇದೆಯಾ? ನಾವೇ ಸರ್ಕಾರ ಇದೆ, ನಾವೇ ಮುಖ್ಯಮಂತ್ರಿಗಳು ಅನ್ನೋದೊಂದು ಈಗೋ ಇತ್ತು. ಆ ಈಗೋ ಡಬಲ್ ಈಗೋ ಕಾಂಗ್ರೆಸ್ನವ್ರಿಗೆ ಹೋಗಿತ್ತು. ಅವ್ರ ಪಕ್ಷ ಬಿಟ್ಟು ಹೋದ್ರು, ಆತ್ರವನ್ನು ಮಾಡುದು. ಅವ್ರು ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು ಅಂತ ಹೇಳಿಕ್ ಬಯಸ. ಯಾಕೆಂದ್ರೆ ನಾವೆಲ್ಲ ಜೊತೆಲಿದ್ದವ್ರು. ಇದು ಯಾವ ಕಾನೂನು ಅಂತ ತಂದ್ರಿ ನೀವು? ಯಾತಕ್ಕಾಗಿ ತಂದ್ರಿ? ಕಾರಣ ಏನು? ಜೀನಿ ಮಿಲೆಟ್ಸ್ ಮಿಕ್ಸ್ ಕುಡೀರಿ, ಬಿಪಿ ಶುಗರ್ ಚಿಂತೆ ಬಿಡಿ. ಗ್ಯಾಸ್ಟ್ರಿಕ್ ಸಮಸ್ಯೆಗಳ ನಿವಾರಣೆಗಾಗಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಆರೋಗ್ಯವಾಗಿದೆ. ಉತ್ತಮ ಅಡುಗೆ ಎಣ್ಣೆಗಾಗಿ ಜೀನಿ ಗಾಣದ ಎಣ್ಣೆ ಬಳಸಿ ನೀವು ನಿಮ್ಮ ಕುಟುಂಬ ಆರೋಗ್ಯಕರ ಜೀವನವನ್ನ ನಡೆಸಿ. ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ, ಚನ್ನಪಟ್ಟಣದಲ್ಲಿ ಜಿದ್ದಾಜಿದ್ದಿ ಕಣ ರೆಡಿ ಆಗಿದೆ. ಪ್ರತಿಷ್ಠೆಯ ಕಣ ಅಂತಾನೂ ಹೇಳ್ಬೋದು. ನಿಖಿಲ್ ಕುಮಾರಸ್ವಾಮಿ ಎನ್ಡಿಎ ಅಭ್ಯರ್ಥಿ ಆದ್ರೆ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ. ಇಬ್ರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವತ್ತು ನಮ್ಮ ಜೊತೆಗೆ ನಾರಾಯಣ್ ಗೌಡ್ರು ಇದ್ದಾರೆ, ಮಾಜಿ ಸಚಿವರು. ಸೊ ಅವ್ರ ಹತ್ರ ಮಾತಾಡೋಣ, ಹೆಂಗೆ ನಡೀತಿದೆ ಪ್ರಚಾರ ಅಂತ. ಸರ್ ನಮಸ್ತೆ ಸರ್. ಮೇಡಮ್, ತುಂಬಾ ಚೆನ್ನಾಗಿದೆ ಪ್ರಚಾರ. ಅದಲ್ದೇನೆ NDA ಅಭ್ಯರ್ಥಿ. ಆಮೇಲೆ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರಿಗೆ ದೊಡ್ಡ ಈಗೋ ಇದೆ. ನಮಗೆ ಸರ್ಕಾರ ಇದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಆಟ ಆಡ್ಬೋದು. ತಪ್ಪು ಇದು. ಅದಲ್ಲದೆ ನಮ್ಮ ಅಭ್ಯರ್ಥಿನೂ ಸಹ ತುಂಬ ಒಳ್ಳೆಯ ಅಭ್ಯರ್ಥಿಯನ್ನು NDAನಿಂದ ಚಾಯ್ಸ್ ಮಾಡಿರುವಂಥದ್ದು. ಮಾಜಿ ಪ್ರಧಾನರ ಮೊಮ್ಮಗ, 2 ಸಾರಿ ಮುಖ್ಯಮಂತ್ರಿಗಳಾದಂಥವರ ಸುಪುತ್ರರು ನಿಖಿಲ್ ಕುಮಾರಸ್ವಾಮಿಯವರು. ತಾಳ್ಮೆ ಇದೆ, ಒಳ್ಳೆ ಭಾವನೆಗಳಿದೆ. ಖಂಡಿತ ನಾವು ಗೆಲ್ಲೋದಕ್ಕೆ ಯಾವ ತೊಂದರೆ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ರು. ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗುತ್ತಾ? ಖಂಡಿತ ಮೇಡಮ್. ನೋಡಿ, ಸೋಲು ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ನಾನು ಆ ಸಂದರ್ಭದಲ್ಲಿ JDSನಲ್ಲಿದ್ದೆ. ನಾವೇ ಸರ್ಕಾರ ಇದೆ, ನಾವೇ ಮುಖ್ಯಮಂತ್ರಿಗಳು ಅನ್ನೋದೊಂದು ಈಗೋ ಇತ್ತು ನಮಗೆ. ಆ ಈಗೋ ಡಬಲ್ ಈಗೋ ಕಾಂಗ್ರೆಸ್ನವ್ರಿಗೆ ಹೋಗಿದ್ದೆ. ನಾವು ತುಂಬ ಡೀಪಾಗಿ ಚುನಾವಣೆಯನ್ನು ಮಾಡಲಿಲ್ಲ. ಕುಮಾರಸ್ವಾಮಿಯವರು ಅದ್ಭುತ ಮಂಡ್ಯಕ್ಕೆ ಅನುದಾನವನ್ನು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತೇಳಿ 7ಕ್ಕೆ 7 ಜನ ನಾವು ಗೆದ್ದಿದ್ದೋ ಮಂಡ್ಯದಲ್ಲಿ. ಆ ಸಂದರ್ಭದಲ್ಲಿ ನಾನು ಶಾಸಕನಾಗಿದ್ದೆ. ಆ ರೀತಿ ಆಡಂಬರದಿಂದ ನಾವು ಅಷ್ಟೇನು ಆಡಂಬರ ಬೆಳೀಲಿಲ್ಲ. ಆದರೆ ನಾವು ಇಲ್ಲ ಒಂದು ಕಡೆ ಒಂದು ಸ್ವಲ್ಪ ನಮ್ಮ ತಪ್ಪುಗಳು, ನೆಗ್ಲಿಜೆನ್ಸ್ಗಳು ಇದೆ. ಆಗ BJP ಅಲಯನ್ಸ್ ಏನು ಇರಲಿಲ್ಲ. ಈಗ BJP ಅಲಯನ್ಸ್ ಇದೆ. BJPನೂ ಒಂದು ಉತ್ತಮವಾದ ಹಳೆ ಮೈಸೂರು ಭಾಗದಲ್ಲಿ ಬೆಳೀತಾ ಇದೆ. ನಮ್ಮ 2 ಪಕ್ಷದಿಂದ NDA ಅಭ್ಯರ್ಥಿ ಆಗಿರೋದ್ರಿಂದ ಯಾವ ಥರದ ತೊಂದರೆ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮ್ಯಾಮ್. NDA ಮೈತ್ರಿಯಲ್ಲಿ ಮೊದಲು ಸಿಪಿ ಯೋಗೇಶ್ವರ್ ಅವರು ಇದ್ದರು. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಅವ್ರ ವಿರುದ್ಧವೇ ನೀವು ಮತ ಕೇಳುವಂತಹ ಪರಿಸ್ಥಿತಿ. ಅಲ್ಲಿ ಮೇಡಮ್, ಅವರು ನಮ್ಮ ಪಕ್ಷದಲ್ಲಿ ಇದ್ದಾಗ ನಾವು ಅವ್ರ ಜೊತೆಲಿದ್ದೆವು. ಅವ್ರ ಪಕ್ಷ ಬಿಟ್ಟು ಹೋದರು, ಆತ್ರವನ್ನು ಮಾಡಿದ್ರು. ಅವ್ರು ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು ಅಂತ ಹೇಳಿಕ್ ಬಯಸ. ಯಾಕೆಂದರೆ ನಾವೆಲ್ಲ ಜೊತೆಲಿದ್ದವರು. ಅವ್ರ ಬಗ್ಗೆ ನಾನು ಎಲ್ಲೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ. ಅವರು ತಾಳ್ಮೆಯನ್ನು ಕಳ್ಕೊಂಡ್ರು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಈ ಪಕ್ಷದಲ್ಲೇ ಇದ್ದರೆ ಕುಮಾರಸ್ವಾಮಿಯವರು ನಮ್ಮ ಹೈಕಮಾಂಡಿಂದ ತೀರ್ಮಾನ ಆಗ್ತಾಯಿತ್ತು, ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದ್ರೂ ಒಂದು ತೀರ್ಮಾನ ಇತ್ತು. ಅದನ್ನು ಅವ್ರು ಬಿಟ್ಟು ಹೋದದ್ದು ತಪ್ಪು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದರೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಳುವಾಗಬಹುದಾ? ಹೇಗೆ ಮೇಡಮ್ ಆಗುತ್ತಾ ಅಂತ ಕೇಳ್ತಾ ಇರೋದು. ನೋಡಿ, MP ಸೀಟ್ ಗೆದ್ದರು ಕಾಂಗ್ರೆಸ್ನವರು ಇಡೀ ಕರ್ನಾಟಕದಲ್ಲಿ. ಅದು ಗ್ಯಾರಂಟಿ ಇದ್ದೋ ತಾನೆ. ಮತ್ತೆ ಆ ಸಂದರ್ಭದಲ್ಲಿ ಆವಾಗ ಮಾಡಿದಂಥ ಪ್ರಚಾರದಲ್ಲಿ ಅವ್ರಿಗೆ ಸರ್ಕಾರ ಬಂದಿದೆ ಗ್ಯಾರಂಟಿಯಿಂದ. ಆ ಗ್ಯಾರಂಟಿಗಳು ಕೊಟ್ಟು ಸರ್ಕಾರವನ್ನು ತಂದಿದ್ದಾರೆ. ತದನಂತರ ಆಗ್ತಾ ಇರೋವಂಥ ತಪ್ಪುಗಳು, ಕಾಂಗ್ರೆಸ್ ಮಾಡ್ತಾ ಇರೋವಂಥ ತಪ್ಪುಗಳು ಎಲ್ಲರಿಗೂ ತಲುಪ್ತಾ ಇದೆಯಾ ಸೌಲಭ್ಯಗಳು? ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ನಾನು 3.5 ವರ್ಷ ನಾನೇ ಮುಖ್ಯಮಂತ್ರಿಗಳಾಗಿ ಇರ್ತೇನೆ. ಸ್ವಾಮಿ, ನೀವು ಮಾಡ್ತಾ ಇರೋ ತಪ್ಪುಗಳು ತಲುಪ್ತಾ ಇದೆಯಾ? ನಿಮ್ಮ ಅಧಿಕಾರಿಗಳು ಎಲ್ಲರಿಗೂ ಕೊಡ್ತಾ ಇದೆಯಾ? ಏನೇನು ತಪ್ಪಾಗಿದೆ ಅದು ಜನಗಳು ನೋಡ್ತಾರೆ ಮೇಡಮ್. ಯಾಕೆಂದ್ರೆ ಮೊದಲಾಗಿಲ್ಲ, ಮೀಡಿಯಾ ಇದೆ. ನೀವುಗಳು ನಿಜವಾಗ್ಲೂ ಸತ್ಯಾಂಶ ನೀವು ತೋರ್ತೀರಿ. ನಾವು ರಾಜಕಾರಣಿಗಳು ನಮ್ಮ ಅನುಕೂಲಕ್ಕೆ ಏನಾದರೂ ಮಾತಾಡ್ಬಿಡ್ತೀವಿ. ಆದರೂ ಸತ್ಯಂ ತೋರೋರು ಯಾರು? ನೀವೇ ತೋರ್ತಾ ಇಲ್ವಾ? ನೀವು ಹೇಳಲ್ಲ. ನೀವು ಸತ್ಯ ಏನಾಗಿದೆ, ಕಾಂಗ್ರೆಸ್ನಿಂದ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಮನೆಗೆ ತಲುಪ್ತಾ ಇದೆಯಾ? ಅದನ್ನು ತಾವೇ ಹೇಳಬೇಕು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ.
ವಕ್ಫ್ ಆಸ್ತಿ ಒಂದು ಗಲಾಟೆ ಆಗಿರ್ಬೋದು, ಇದೇನಾದ್ರು ಕಾಂಗ್ರೆಸ್ಸಿಗೆ ಈ ಒಂದು ಚುನಾವಣೆಯಲ್ಲಿ ಮೈನಸ್ ಆಗುತ್ತೆ? ದೊಡ್ಡ ಎಫೆಕ್ಟ್ ಆಗುತ್ತೆ, ದೊಡ್ಡ ಮೈನಸ್ ಆಗುತ್ತೆ. ಯಾಕೆ ಅಂತೇಳಿದ್ರೆ ರೈತರುಗಳು ಮೇಡಮ್ ಉತ್ತಂತ ಆಸ್ತಿಗಳು, ಅದರಲ್ಲಿ ಅವ್ರ ಅನ್ನ. ಯಾಕೆ ಅಂತೇಳಿದ್ರೆ ಉತ್ತವನೇ ಒಡೆಯ ಅನ್ನೋದನ್ನು ಯಾರು ತಂದಿದ್ದು? ಇದು ಇಂದಿರಾ ಗಾಂಧಿನೇ ತಂದಂಥದ್ದು. ಈಗ ಎಷ್ಟೋ ಜನ ಬ್ರಾಹ್ಮಿಣ್ಸ್ ಇರ್ಬೋದು, ಮಹಾರಾಜರುಗಳಿರ್ಬೋದು, ದೊಡ್ಡ ದೊಡ್ಡ ಊರಿನ ಗ್ರಾಮಸ್ಥರು ಇದ್ದಾರೆ. ಅವರು ಮಕ್ಕಳುಗಳೆಲ್ಲ ವಿದ್ಯಾಭ್ಯಾಸ ಮಾಡಿದ 106 ಎಕರೆ ಜಮೀನನ್ನು ವಾರಕ್ಕೆ ಕೊಟ್ಟಿದ್ರು. ಯಾರು ವ್ಯವಸಾಯ ಮಾಡ್ತಾಯಿದ್ರು? ಉತ್ತವನೇ ಒಡೆಯ ಅಂತ ಆಗಲಿಲ್ವಾ ಮೇಡಮ್? ಇದು ಯಾವ ಕಾನೂನು ಅಂತ ತಂದ್ರಿ ನೀವು? ಯಾತಕ್ಕಾಗಿ ತಂದ್ರಿ? ಕಾರಣ ಏನು? ಉದ್ದೇಶ ಏನು? ತಪ್ಪು ಇದು. ಅದಕ್ಕಾಗಿ ಅವರು ಅದನ್ನು ಅದು ಎಫೆಕ್ಟ್ ಆಗೇ ಆಗುತ್ತೆ. ಕಾಂಗ್ರೆಸ್ನವ್ರು ಅನುಭವಿಸ್ಲೇಬೇಕಾಗ್ತದೆ. ನೋಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ. ಯಾಕೆಂದ್ರೆ ಮೆಸೇಜ್ ಪಾಸ್ ಆಗ್ತಾ ಇದೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ನಿಖಿಲ್ ಕುಮಾರಸ್ವಾಮಿ ಅವರು? ಅದನ್ನು ನಾನು ನಾಳೆ ಸಾಯಂಕಾಲ ಎಲ್ಲ ನಾಡ್ದು ಬೆಳಗ್ಗೆ ಹೇಳ್ತೀನಿ ಮೇಡಮ್. ನಾವು ಸರ್ವೇಲಿದ್ದೀವಿ, ನಾವೇನು ಹಳ್ಳಿಲ್ಲ. ಯಾಕೆಂದರೆ ದೊಡ್ಡವರು ಕ್ಯಾನ್ವಾಸ್ ಮಾಡ್ತಾರೆ, ಆ ಲೋಕಲ್ನವ್ರು ಮಾಡ್ತಾಯಿದ್ದಾರೆ. ಯಾಕೆಂದರೆ ನಾನು ಈ ಊರಿನಲ್ಲಿ ಬಂದು ಕ್ಯಾನ್ವಾಸ್ ಮಾಡೋದ್ರಿಂದ ಎಫೆಕ್ಟ್ ಏನಾಗಲ್ಲ. ಹಳ್ಳಿಗಳಲ್ಲಿ ಹೋಗಿ ಮನೆ ಹತ್ರ, ಅಂಗಡಿ ಹತ್ರ ಏನು ನಡೀತಾ ಇದೆ, ಯಾವ್ರಿಗೆ ಇದು ಮಾಡ್ಬೋದು, ಕನ್ವಿನ್ಸ್ ಮಾಡ್ಬೋದು, ಆ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ನಾವು ಇವತ್ತೊಂದು 25-30 ಹಳ್ಳಿಗಳನ್ನು ವಿಸಿಟ್ ಮಾಡಿ ಬಂದಿದ್ದೀವಿ. ಇನ್ನೊಂದು 10 ಹಳ್ಳಿ, ಯಾಕೆಂದ್ರೆ ನಾವೇನು ಯಾವ ಕಾರ್ಗೆ ಜೆಂಡಾ ಹಾಕ್ಕೊಂಡು ಹೋಗಿಲ್ಲ, ಇನ್ನೊಂದು 10 ಹಳ್ಳಿ ಅಟೆಂಡ್ ಮಾಡ್ತೀವಿ. ನಾಳೆ ಸಾಯಂಕಾಲಕ್ಕೆ ಪುನಃ ತಮಗೆ ಭೇಟಿ ಮಾಡ್ತೀನಿ. ಎಷ್ಟು ಅಂತರದಿಂದ ನಾವು ಗೆಲ್ತೀವಿ ಅಂತೇಳಿ ಗೊತ್ತಾಗುತ್ತೆ ಮ್ಯಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೆಷ್ಟು ನಾರಾಯಣ್ ಗೌಡ್ರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಚನ್ನಪಟ್ಟಣ.